ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಅವ್ಯವಹಾರಗಳು ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರಿನಲ್ಲಿ ಇವತ್ತು ಹಗರಣ ಆಗಿರುವ ಸರ್, ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರಲ್ಲಿ ನಿವೇಶನ ಬಂದಿದೆ. ಮೈಸೂರಿನಲ್ಲಿ ನಿವೇಶನ ಹಂಚಿಕೆನಲ್ಲಿ ಆಗಿರ್ತಕ್ಕಂಥ ಹಗರಣದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು. ಯಾಕೆ ಅಂದರೆ 15 ಸೈಟ್ಗಳು ಅವ್ರ ಹೆಂಡತಿ ಅವರಿಗೆ ಕೊಡಿಸಿದ್ದಾರೆ. 1-2 ಸೈಟ್ ಅಲ್ಲ, 15 ಸೈಟ್ಗಳು ಅವರ ಹೆಂಡತಿ ಪಾರ್ವತಿ ಅವರಿಗೆ ಕೊಡಿಸಿದ್ದಾರೆ. ಮತ್ತು ಯಾವುದೋ 1 ಲಕ್ಷ, 2 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿಗೆ ಸಮಾನಾಂತರವಾಗಿ ಒಂದೊಂದು ಸೈಟ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅಂತ 15 ಸೈಟ್ಗಳನ್ನ ತನ್ನ ಹೆಂಡತಿಗೆ ಮುಖ್ಯಮಂತ್ರಿಗಳು ಕೊಡಿಸ್ತಾರೆ ಅಂತಂದ್ರೆ ಅಧಿಕಾರದಲ್ಲಿ ಮುಂದೆ ಹೋಗ್ತಕ್ಕಂಥ ನೈತಿಕ ಅಧಿಕಾರವನ್ನು ಅವರು ಕಳ್ಕೊಂಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯವರು ಸಮರ್ಥನೆ ಮಾಡ್ಕೊತಾರೆ. ಅರಿಶಿನ ಕುಂಕುಮ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಬಾಮೈದನ ಹೆಸರಲ್ಲಿ. ಯಾರು ಅರಿಶಿನ ಕುಂಕುಮ ಗಿಫ್ಟ್ ಕೊಟ್ಟಿದ್ದಾರೆ ಮತ್ತು ಯಾಕೆ ಕೊಟ್ರು? ಈ ತರ ಪಾಲಿಟಿಕ್ಸ್ ನಮಗೇನು ಗೊತ್ತಾಗಲ್ವಾ? ಬೆಲೆ ಬಾಳದೆ ಇರ್ತಕ್ಕಂಥ ಜಮೀನನ್ನ ಹೆಂಡತಿಗೆ ಅವರು ಗಿಫ್ಟ್ ಕೊಡ್ತಾರೆ, ಅದನ್ನ ಇವರು ಮೂಡಾಕ್ಕೆ ಕೊಡ್ತಾರೆ. ಮೂಡಾದಿಂದ ಬೆಲೆ ಬಾಳ್ತಕ್ಕಂಥ ಸೈಟ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಏನು ಬಹಳ ಕಡಿಮೆ ಬೆಲೆ ಇರ್ತಕ್ಕಂಥ ಸೈಟ್ ಅನ್ನ ಮೂಡಾಕ್ಕೆ ಕೊಡ್ತಾರೆ, ಭಾರಿ ಬೆಲೆ ಬಾಳ್ತಕ್ಕಂಥ ಸೈಟ್ಗಳನ್ನ ತೆಗೆದುಕೊಳ್ತಾರೆ. ಈ ಒಂದು ಪಾಲಿಟಿಕ್ಸ್, ಈ ಒಂದು ರಾಜಕೀಯ ನಮಗೇನು ಗೊತ್ತಾಗಲ್ವಾ? ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 6 ಕೋಟಿ ಜನ ದಡ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ಮುಖ್ಯಮಂತ್ರಿಗಳೇ, ನೀವು ಒಬ್ಬರೇ ಅಲ್ಲ ಜಾಣರು. ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅರ್ಥ ಆಗತ್ತೆ ನೀವೇನು ಮಾಡಿದ್ದೀರಾ ಸೈಟ್ ನ ತೆಗೆದುಕೊಳ್ಳೋದ್ರಲ್ಲಿ ಅಂತ. ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇದೇ ರೀತಿ ಅಂತ ಅವ್ಯವಹಾರ ಆಗಿರುವುದು ಸಚಿವರು ರಾಜೀನಾಮೆ. ವಾಲ್ಮೀಕಿ ಅಭಿವೃದ್ಧಿ ಹಗರಣ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥದ್ದು 187 ಕೋಟಿ ಹಣ. ಅದರೊಳಗಡೆ 94 ಕೋಟಿ ಹಣವನ್ನ ತೆಲಂಗಾಣಕ್ಕೆ ಕಳಿಸಿದ್ದಾರೆ ಚುನಾವಣೆಗಾಗಿ. ಇದರ ಆಧಾರ ನಮಗೆ ಸಿಕ್ಕಿದೆ. ಎಲ್ಲ ಪೇಪರ್ ಟಿವಿಗಳಲ್ಲಿ ಬರ್ತಾ ಇದೆ ಎಷ್ಟು ಅಕೌಂಟ್ಗಳಿಗೆ ಹಣ ಜಮಾ ಮಾಡಿದ್ದಾರೆ ಅಂತ. ಹಾಗಾಗಿನೇ ರಾಜೀನಾಮೆ ಕೊಟ್ಟರು ನಾಗೇಂದ್ರ ಅವರು. ರಾಜೀನಾಮೆ ಕೊಡಬೇಕಾಗಿರೋರು ಯಾರು? ನೀವು. ಯಾಕೆ? ಫೈನಾನ್ಸ್ ಮಿನಿಸ್ಟರ್ ನೀವು. 187 ಕೋಟಿ ಹಣ ನಿಮಗೆ ಗೊತ್ತಿಲ್ದಂಗೆ ಬೇರೆ ರಾಜ್ಯಕ್ಕೆ ಹೋಗುತ್ತಾ? ನಿಮಗೆ ಗೊತ್ತಿಲ್ದಂಗೆ 100 ಅಕೌಂಟ್ಗಳಿಗೆ ಹಣ ಹಾಕ್ತಾರಾ? ಯಾವ ಉದ್ದೇಶಕ್ಕೋಸ್ಕರ ಹಣ ಹಾಕಿದ್ರು ಅಕೌಂಟ್ಗಳಿಗೆ? ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಅಧಿಕಾರಿಗಳನ್ನ ಅಮಾನತು ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ನೈತಿಕ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ರೈತರಿಗೆ ರಕ್ಷಣೆ ಇಲ್ಲ, ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ರಕ್ಷಣೆ ಇರೋದು ಸಿದ್ದರಾಮಯ್ಯ ಅವರಿಗೆ, ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಮತ್ತು ಕೆಲವು ಸಚಿವರಿಗೆ, ಎಲ್ಲ ಶಾಸಕರಿಗಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು 2ನೇ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದಾರೆ, ಹಗರಣಗಳ ಸರದಾರ, ಭ್ರಷ್ಟಾಚಾರದ ಸರದಾರ ಸಿದ್ದರಾಮಯ್ಯ. ಹಣ ಹೊಂದಕ್ಕೆ ಆಗ್ತಾ ಇಲ್ಲ ಇವರಿಗೆ. ಬೆಲೆ ಏರಿಕೆ ಗ್ಯಾರಂಟಿ ಹೆಸರಿನಲ್ಲಿ ಲೂಟ್ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡೋದು, ಅಕೌಂಟ್ಗಳಲ್ಲಿ ಹಣ ಹಾಕೋದು, ಲೂಟ್ ಮಾಡ್ತಾ ಇದೆ ಈ ಸರ್ಕಾರ. ಇದಿಷ್ಟು ವಿಧಾನ ಪರಿಷತ್ತಿನ ಉಪನಾಯಕರಾದಂಥ ಎನ್ ರವಿಕುಮಾರ್ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.